ನಾಳೆ ಸೆಪ್ಟೆಂಬರ್ 24 ಬುಧವಾರದ ದಿನ ನವರಾತ್ರಿಯ 3ನೆಯ ದಿನ. ದುರ್ಗಾದೇವಿಯು ಈ ದಿನ ತನ್ನ ಭಕ್ತರಿಗೆ ಯಾವ ಅವತಾರದಲ್ಲಿ ದರ್ಶನ ನೀಡ್ತಾಳೆ, ನಾಳೆ ಯಾವ ಬಣ್ಣ ನೈವೇದ್ಯ ಸಮಯವನ್ನು ಪಾಲಿಸಬೇಕು, ನಾಳೆ ದುರ್ಗೆಯನ್ನು ಪೂಜಿಸುವುದರಿಂದ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ, ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾಳೆ ನವರಾತ್ರಿಯ 3ನೆಯ ದಿನ ದುರ್ಗಾ ಮಾತೆಯು ಚಂದ್ರಘಂಟಾ ದೇವಿಯಾಗಿ ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ದುರ್ಗಾದೇವಿಯು ದುಷ್ಟ ರಾಕ್ಷಸರ ಸಂಹಾರಕ್ಕೆ ಚಂದ್ರಘಂಟಾ ದೇವಿಯಾಗಿ ಅವತಾರವೆತ್ತಿ ಬರುತ್ತಾಳೆ. ಬ್ರಹ್ಮ ವಿಷ್ಣು ಶಿವನ ಶಕ್ತಿಯನ್ನು ಈ ಅವತಾರದಲ್ಲಿ ನಾವು ಕಾಣಬಹುದು. ದೇವಿಯು ತನ್ನ ಕೈನಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು, ಗದೆಯನ್ನು ಹಿಡಿದಿರುತ್ತಾಳೆ. ಈ ದೇವಿಯ ಹಣೆಯ ಮೇಲೆ ಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತಿರುತ್ತಾನೆ. ಈ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹವಾಹಿನಿಯಾಗಿರುತ್ತಾಳೆ. ಚಂದ್ರಘಂಟಾ ದೇವಿಯು ನವಗ್ರಹಗಳಲ್ಲಿ ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು ಈ ದೇವಿಯನ್ನು ನವರಾತ್ರಿಯ 3ನೆಯ ದಿನ ಪೂಜಿಸುತ್ತಾರೋ ಅವರಿಗೆ ಸುಖ, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬೇಡಿಕೊಂಡ ಭಕ್ತರ ದೈಹಿಕ ಮಾನಸಿಕ ನೋವುಗಳು ದೂರವಾಗುತ್ತಾ ಸರ್ವ ಪಾಪಗಳು ಕೂಡ ನಶಿಸಿ ಹೋಗುತ್ತದೆ. ಜೀವನದಲ್ಲಿ ಬರುವ ಅಡೆತಡೆ, ಶತ್ರುಗಳು, ರಾಕ್ಷಸರ ವಿರುದ್ಧ ಹೋರಾಡಲು ದೇವಿ ನಮಗೆ ವಿಶೇಷವಾದ ಶಕ್ತಿಯನ್ನ ಕರುಣಿಸುತ್ತಾಳೆ. ಚಂದ್ರಘಂಟಾ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿ ಇರುತ್ತದೆ ಮತ್ತು ಶ್ರೇಯಸ್ಸನ್ನ ನೀಡುತ್ತದೆ. ತಾಯಿಯ ತಲೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರ ಇರುವುದರಿಂದ ಚಂದ್ರಘಂಟಾ ದೇವಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಚಂದ್ರಘಂಟಾ ದೇವಿಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಹೊರಟಂತಹ ಮುದ್ರೆ ಇದೆ. ಆಕೆಯ ಗಂಟೆಯ ಆಕಾರದ ಚಂದ್ರನ ಶಬ್ದವನ್ನ ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಾರೆ. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಕೆಟ್ಟ ಶತ್ರುಗಳ ನಾಶವಾಗುತ್ತೆ. ಜೀವನದ ಮೇಲೆ ಭರವಸೆ ಹೆಚ್ಚಾಗುತ್ತೆ. ಹೊಸದಾಗಿ ವಿವಾಹವಾದಂತಹ ಸ್ವರೂಪವನ್ನು ಚಂದ್ರಘಂಟಾ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪಾರ್ವತಿ ದೇವಿಯು ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಶಿವನನ್ನು ಮದುವೆಯಾಗುವ ವರ ಪಡೆದಿರುತ್ತಾಳೆ. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಎಲ್ಲ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಗೆ ಬರುತ್ತಾನೆ. ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯು ಮೂರ್ಛೆ ಹೋಗುತ್ತಾರೆ. ಆಗ ಸಾಕ್ಷಾತ್ ಪಾರ್ವತಿ ದೇವಿಯು ಚಂದ್ರಘಂಟಾ ದೇವಿಯ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪ ತಾಳಬೇಕೆಂದು ಕೇಳಿಕೊಳ್ಳುತ್ತಾಳೆ. ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರ ಮದುವೆ ನೆರವೇರುತ್ತದೆ. ಇದು ನವರಾತ್ರಿಯ 3ನೆಯ ದಿನದ ಕಥೆಯಾಗಿದೆ. ಇನ್ನು ನಾಳೆ ಯಾವ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 4:34 ಬೆಳಿಗ್ಗೆ 5:21 ಈ ಸಮಯವನ್ನು ಬಿಟ್ಟರೆ ಅಮೃತ ಕಾಲ ಬೆಳಿಗ್ಗೆ 9:11 10:57 ಸಂಜೆಯ ಸಮಯದಲ್ಲಿ ದುರ್ಗೆಯ ಪೂಜೆಯನ್ನು ಮಾಡುವವರು ಸಂಜೆ 6:14 ಸಂಜೆ 6:38. ನಾಳೆ ಮನೆಯಲ್ಲಿ ಸಾಧ್ಯವಾದರೆ ಗಾಯತ್ರಿ ದೇವಿಯ ಚಿತ್ರಪಟ, ಅನ್ನಪೂರ್ಣೇಶ್ವರಿ ದೇವಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ. ನಾಳೆ ಚಂದ್ರಘಂಟಾ ದೇವಿಗೆ ಕನಕಾಂಬರ ಪುಷ್ಪ, ಕಮಲದ ಪುಷ್ಪವನ್ನ ಪೂಜೆಗೆ ಬಳಸಬಹುದು, ಅಲಂಕಾರಕ್ಕೂ ಕೂಡ ಬಳಸಬಹುದು. ಸಾಧ್ಯವಾಗದಿದ್ದರೆ ಹಳದಿ ಬಣ್ಣದ, ಕೆಂಪು ಬಣ್ಣದ ಪುಷ್ಪಗಳನ್ನು ಕೂಡ ಪೂಜೆಗೆ ಬಳಸಬಹುದು. ನಾಳೆ ದುರ್ಗಾ ಮಾತೆಗೆ ತೆಂಗಿನಕಾಯಿಯ ಅನ್ನ ಅಥವಾ ಕೊಕೊನಟ್ ರೈಸ್ ಅನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಜೊತೆಗೆ ಕಡಲೆಕಾಳು ಉಸಲಿ, ಪಾಯಸ, ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು, ಚಿತ್ರಾನ್ನವನ್ನು, ಖಾರ ಪೊಂಗಲನ್ನು ಕೂಡ ನೈವೇದ್ಯವಾಗಿ ಇಡಬಹುದು. ನಾಳೆ ಪೂಜೆ ಮಾಡುವಾಗ ತಪ್ಪದೆ ಹಣೆಗೆ ಗಂಧದ ತಿಲಕವನ್ನ ಇಟ್ಟಿದ್ದರೆ ಒಳ್ಳೆಯದು. ನಾಳೆ ಅನ್ನಪೂರ್ಣೇಶ್ವರಿ ದೇವಿಯ ಅಷ್ಟೋತ್ತರ ಗಾಯತ್ರಿ ಮಂತ್ರ ಪಠಿಸಿದರೆ ಅಥವಾ ಕೇಳಿದರೆ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ದೇವಿಯ ಶರೀರವು ಬಂಗಾರದ ಚಿನ್ನದಂತೆ ಫಳಫಳಿಸುತ್ತದೆ. ಆದ್ದರಿಂದ ಈ ದಿನ ಹಳದಿ ಬಣ್ಣದ, ಬಂಗಾರದ ಬಣ್ಣದ, ನೀಲಿ ಬಣ್ಣದ ವಸ್ತ್ರಗಳನ್ನು ದೇವಿಗೆ ಅರ್ಪಿಸಬೇಕು. ಪೂಜೆ ಮಾಡುವವರು ಕೂಡ ನೀಲಿ, ಹಳದಿ, ಬಂಗಾರದ ಬಣ್ಣವನ್ನ ಪಾಲಿಸಬೇಕು. ಇದರ ಜೊತೆಗೆ ನಾಳೆಯ ದಿನ ಓಂ ಹ್ರೀಂ ಶ್ರೀಂ ಚಂದ್ರಘಂಟ ದುರ್ಗಾಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಳಬೇಕು. ಚಂದ್ರಘಂಟಾ ದೇವಿಯ ಧ್ಯಾನ ಶ್ಲೋಕ ಈ ವಿಧವಾಗಿದೆ. ಪಿಂಡಜ
ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಟೇತಿ ವಿಶ್ರುತ ಮೂಲ ಮಂತ್ರಕ್ಕೆ ಸಮಾನವಾದಂತಹ ಧ್ಯಾನ ಶ್ಲೋಕ ಇದಾಗಿದೆ. ನಾಳೆ ಚಂದ್ರಘಂಟಾದೇವಿಗೆ ಈ ನಿಯಮ ಪಾಲಿಸುತ್ತಾ ಪೂಜೆ ಮಾಡಿ. ನಿಮ್ಮಲ್ಲಿರುವ ಸರ್ವ ಮಾನಸಿಕ ಭಯ ಖಚಿತವಾಗಿ ದೂರವಾಗುತ್ತೆ. ಜೀವನದಲ್ಲಿ ತುಂಬ ಶತ್ರುಗಳ ಕಾಟ ಗುರುಗಳೇ ನಮ್ಮನ್ನು ಸದಾ ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಚಂದ್ರಘಂಟ ದುರ್ಗಾದೇವಿಯನ್ನು ಪೂಜಿಸಿ ಆಕೆಯ ಅನುಗ್ರಹದಿಂದ ಶತ್ರುಗಳು ದೂರವಾಗಿ ಜೀವನದ ಮೇಲೆ ನಂಬಿಕೆ ಧೈರ್ಯ ಮತ್ತಷ್ಟು ವೃದ್ಧಿಯಾಗುತ್ತೆ. ಇನ್ನು ಕೊನೆಯ ಸಂದೇಹ ಏನೆಂದರೆ ಈ ಬಾರಿ ನವರಾತ್ರಿಯು ವಿಜಯದಶಮಿಯನ್ನ ಸೇರಿ 11 ದಿನ ಬಂದಿದೆ. ದೃಕ್ ಪಂಚಾಂಗದ ಪ್ರಕಾರ ನವರಾತ್ರಿ ಆಚರಣೆ ಮಾಡುವವರು ಚಂದ್ರಘಂಟಾ ದೇವಿಯನ್ನು ನಾಳೆ ಹಾಗೂ ನಾಳಿದ್ದು 2 ದಿನ ಪೂಜಿಸಬೇಕು. ಒಂಟಿಕೊಪ್ಪಲ್ ಪಂಚಾಂಗ ಪಾಲಿಸುವವರು ಸ್ಕಂದಮಾತಾ ದೇವಿಯನ್ನು 2 ದಿನ ಪೂಜಿಸಬೇಕು. ಪಂಚಾಂಗದ ಪ್ರಕಾರ ನವರಾತ್ರಿ ಆಚರಿಸುವವರು ಈ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ನೋಡಿದ್ರಲ್ಲ, ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದುರ್ಗೆಯನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನ ದುರ್ಗಾ ಮಾತೆಯನ್ನು ಯಾವ ರೀತಿಯಾಗಿ ಪೂಜಿಸಬೇಕಂತ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನು ಮಾಡಬೇಕು, ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಭಕ್ತಿಯಿಂದ ಜೈ ಚಂದ್ರಘಂಟಾ ದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು. ಮುಂದಿನ ಬಾರಿ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.